ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಫೈನಲ್ ಮ್ಯಾಚ್ ಬಂದೇ ಬಿಡ್ತು. ಇವತ್ತು ಸಂಜಿಕ 7 ಗಂಟೆಗೆ ನಮ್ಮ RCB ಫೈನಲ್ ಮ್ಯಾಚ್ ಅಂದ್ರ ಅದರದೊಂದು ಗತ್ತೆ ಬೇರೆ, ಅದರದೊಂದು ದಿಕ್ಕೇ ಬೇರೆ. ಇವತ್ತು RCB ಫೈನಲ್ ಮ್ಯಾಚ್ ಗುಜರಾತ್ ಕೂಡ ಆಡಾಕತ್ತೈತಿ. ಈ ಒಂದು ಮ್ಯಾಚ್ ಸಂಬಂಧ ಅವನು ರಾತ್ರಿ ಬೆಳ್ತಾನ ನಿದ್ದೆಲ್ಲ ಮನುಷ್ಯಾಗ. ಯಾವತ್ತು ನಾಳೆ ಆಕೈತಿ, ನಾಳೆ ಇವತ್ತಾತು, ಇವತ್ತಾದ್ರೂ ಸಂಜಿಕೆ ಯಾವಾಗ ಆಕೈತೆ ಅಂತೇಳಿ ನಾವು ಕಾಯ್ಕೋತ ಕೂತೀವಿ. ಯಾಕಂದ್ರೆ RCB ಫೈನಲ್ ಮ್ಯಾಚ್ ಅಂದ್ರೆ ಅದರ ಲೆಕ್ಕ ಬೇರೆ. ಇನ್ನು RCB ಫೈನಲ್ಗೆ ಬಂದು ಫೈನಲ್ ಮ್ಯಾಚ್ ಆಡುವಂಥದ್ದಂದ್ರೆ ಅದರ ಲೆಕ್ಕ ಏನು ಕೇಳ್ತೀರಿ, ಅದರದ ಲೆಕ್ಕ ಬೇರೆ, ದಿಕ್ಕು ಬೇರೆ. ಇವತ್ತು ಗುಜರಾತ್ ಕೂಡ ಆಡಕತ್ತಾರ. ಹೋಲ್ ಸೀಸನ್ ನಾವು ಲೆಕ್ಕಾಚಾರ ಹಾಕಿದೀವಿ ಅಂದ್ರೆ ಇಡೀ RCB ನಮ್ದು ಏನು ಮ್ಯಾಚ್ ಆಡ್ಯಾರ ಹೋಲ್ ಸೀಸನ್ ನೆಕ್ಸ್ಟ್ ಲೆವೆಲ್ ಆಡ್ಯಾರ. ಏನೋ ಒಂದು ಮ್ಯಾಚ್ 2 ಮ್ಯಾಚ್ ಸೋತಿರ್ಬೋದು, ಅಂದ್ರೆ ಏನೋ ಲೀಗ್ ಮ್ಯಾಚ್ ಇರ್ತಾವ 14 ಮ್ಯಾಚ್ದಾಗ ಕಂಟಿನ್ಯೂ ಗೆಲ್ಕೋತ ಒಂದ್ ಎರಡು ಎಲ್ಲೋ ಒಂದು ಸೋತಿರ್ಬೋದು. ಸೋತ್ರು ತಂದ ಏನೋ ಒಂದು ಲಯ ಇರ್ತೈತ್ಲ, ಅಂದ್ರೆ ತಂದ ಏನ್ ರೂಟ್ ಇರ್ತೈತ್ಲ, ಆ ರೂಟ್ ಅನ್ನ ತಪ್ಪಿಲ್ಲ RCB. ಮತ್ತೆ ಒಂದು ಏನ್ರ ಸೋತಿವಿ 2 ಸೋತ್ರ ಮತ್ತ ಹಳೆಯ ಒಂದು RCB ಏನ ಒಂದು ಫಾರ್ಮ್ದಾಗ ಇತ್ತು ಅದೇ ಒಂದು ಫಾರ್ಮ್ ಅನ್ನ ಕಂಟಿನ್ಯೂ ಮಾಡ್ಕೋತ RCB ಫೈನಲ್ ಮಟ್ಟ ಬಂದಾರ. ಭಾಳ ಅಂದ್ರೆ ಭಾಳ ಸರಳ ಬಂದಾರ. ಎಲ್ಲೂ ಭಾಳ ತ್ರಾಸ ಆಗಿಲ್ಲ, ಏನಿಲ್ಲ ಲೆಕ್ಕಾಚಾರ ಹಾಕಬೇಕು ಹಂಗೇನೂ ಆಗಿಲ್ಲ, ಸರಳ ಬಂದಾರ. ಬ್ಯಾಟಿಂಗ್ದಾಗೂ ಅಷ್ಟೇ ಸ್ಟ್ರಾಂಗ್, ಬಾಲಿಂಗ್ದಾಗೂ ಅಷ್ಟೇ ಮಿಡಲ್ ಆರ್ಡರ್ ಮತ್ತು ಫೀಲ್ಡಿಂಗ್ ಪೂರ್ತಿ ಪ್ಯಾಕ್ ಐತಿ. ಗುಜರಾತ್ ಹೇಳ್ಬೇಕಂದ್ರೆ ಅವರು ಪೂರ್ತಿ ಸೀಸನ್ ಅನ್ನ ಬಹಳ ಚಲೋ ಆಡ್ಕೋತ ಬಂದಾರ. ಅವ್ರ ಕಡೆ ನೋಡ್ರಿ ಸಾಯಿ ಸುದರ್ಶನ್ ಮತ್ತು ಗಿಲ್ ಬಟ್ಲರ್ ಮೇನ್ ಅವ್ರದ್ದು 3 ಪಿಲ್ಲರ್ಗಳು ಬ್ಯಾಟಿಂಗ್ ನಾವು ಹೇಳ್ಬೇಕಂದ್ರ ಅವರು ಬಹಳ ಮಿಡಲ್ ಆರ್ಡರ್ ಈ ಡೆಪ್ತ್ದಾಗ ಅಂತ ಪರಿ ಹೇಳ್ಕೊಳ್ಳುವಂತ ಒಂದು ಪ್ಲೇಯರ್ಗಳು ಇರಬಹುದು. ಆದ್ರೆ ಅವರು ಬ್ಯಾಟ್ ಇಂದ ರನ್ ಬಂದಿಲ್ಲ. ಈ 3 ಪ್ಲೇಯರ್ಗಳು ಅದಾರಲ್ಲ ಇವ್ರ ಮೇನ್ ಪಿಲ್ಲರ್ ಹಾಕಿ ಕೊಟ್ಟು ಬಿಟ್ರಂದ್ರ ಚಲೋ ರನ್ ಅಥವಾ ಚಲೋ ಚೇಂಜ್ ಮಾಡಿ ಅದನ್ನ ಮ್ಯಾಚ್ ಅನ್ನ ಕಡೆಕ್ ಮಾಡ್ತಾರ. ಇನ್ನು ಬೌಲಿಂಗ್ ವಿಷಯಕ್ಕೆ ಬಂದ್ರ ರಬಾಡ, ಪ್ರಸಿದ್ಧ ಕೃಷ್ಣ, ರಶೀದ್ ಖಾನ್, ಸಿರಾಜ್ ಇವ್ರದ್ದು ಪಿಲ್ಲರ್ಗಳು. ಆದ್ರೆ ಏನು ಸಿರಾಜ್ ಅಂತಪುರ ಏನ ಈಗ ಒಂದ್ 2-3 ಲೆಕ್ಕ ಹಾಕಿದ್ರು ಅಂತಪುರ ಏನ ಬಂದಿಲ್ಲ. ಆದ್ರೆ ರಬಾಡ, ಪ್ರಸಿದ್ಧ ಕೃಷ್ಣ, ರಶೀದ್ ಖಾನ್ ಏನದಾರಲ್ರಿ ಇವ್ರು ಸ್ವಲ್ಪ ಚಲೋ ಹೊಂಟದ ಗಾಡಿ ಅವ್ರದ್ದು ಫಸ್ಟ್ ಕ್ವಾಲಿಫೈ ಒಂದು ಮ್ಯಾಚ್ RCB ಕೂಡ ಸೋತ್ರು, ಹೀನಾಯವಾಗಿ ಸೋತ್ರು. ಅಂದ್ರೆ ಏನು ಕಂಡಾಪಟ್ಟೆ ನಾಯಿ ಹೊಡೆದವ್ರು RCBದವರು. ಅದನ್ನ ಚೇಂಜ್ ಮಾಡಕ್ ಅವ್ರಿಗೆ ಆಗ್ಲಿಲ್ಲ. ಅವ್ರದ್ದು ನೋಡ್ರಿ ಇಡೀ ನಾವು ಸೀಸನ್ ಅನ್ನ ಚೆಕ್ ಮಾಡಿದಾಗ ಏನೇ ಗುಜರಾತ್ ಟೀಮ್ ಐತ್ ನೋಡ್ರಿ, ಇವ್ರಿಗೂ ಚೇಂಜ್ ಮಾಡೋದು 200 ಮಟ್ಟ ಚೇಂಜ್ ಮಾಡ್ತಾರೆ. 210 ಮಾಡ್ಬೋದು. ಅವ್ರು 220-30 ಹೋಯ್ತಂದ್ರ ಅಲ್ಲಿ ಚೇಂಜ್ ಮಾಡಕ್ ಅವ್ರಿಗೆ ಕಷ್ಟ ಆಗತ್ತ. ಆ ಒಂದು ಕಾರಣಕ್ಕೆ ನಮ್ಮ RCBದವ್ರು ಏನ್ ಮಾಡಿದ್ರು, ಹೋದ ಮ್ಯಾಚ್ 250 ಮ್ಯಾಗೆ ದಾಟಿಸಿಬಿಡು ನನ್ನ ಲೆಕ್ಕಕ್ಕೆ ಅದನ್ನ ದಾಟಿಸಿ ಬಿಟ್ಟಿದ್ರು. ಗೆದ್ವಿ. ಆಮೇಲೆ ಕ್ವಾಲಿಫೈ ಒಂದು ಮುಗೀತು. 2ದಾಗ ರಾಜಸ್ಥಾನಿಗೆ ಅವರು ಸೋಲ್ಸಿದ್ರು. ಪಾಪ ರಾಜಸ್ಥಾನ ಪರ ನಮ್ಮ ಯಾರು ವೈಭವ್ ಸೂರ್ಯವಂಶಿ ಅವರು ಚಲೋ ಒಂದು ಆಟನ ಆಡಿದ್ರು. ಖರೆ ಏನು ಮಾಡ್ತೀರಿ ಆಗ್ಲಿಲ್ಲ. ಮತ್ತೆ ಯಾವ ಬೇರೆ ಪ್ಲೇಯರ್ ಆಡ್ಲಿಲ್ಲ, ಅದಕ್ಕೆ ಅವರು ಸೋತ್ರು. ಏನಿವತ್ತ ಫೈನಲ್ಗೆ ಬಂದಾರ ಗುಜರಾತ್ದವರು. ಇದು ಅವ್ರ ಟೀಮ್ ಇರಬಹುದು. ಆದ್ರೆ ನಮ್ದು RCB ನಾವು ಲೆಕ್ಕ ಹಾಕ್ಬೇಕಂದ್ರೆ ನೋಡ್ರಿ, ನಮ್ಮ ಕಡೆ ಕಿಂಗ್ ಕೊಹ್ಲಿ ಅವರು, ರಜತ್ ಪಡೆದಾರ ಮತ್ತು ಪಡಿಕಲ್ ಇಡೀ ಖತರ್ನಾಕ್ ಸೀಸನ್ ಚಲೋ ಆಡ್ಕೋತ ಬಂದಾರ. ನಮ್ದು ಓಪನರ್ ಒಂದ ಜಡ್ಜ್ಮೆಂಟ್ ಸಿಗಾಕತ್ತಿಲ್ಲ ನೋಡ್ರಿ. ಸಾಲ್ಟ್ ಆಡ್ಕೋತ ಬಂದಿದ್ರು, ಅವ್ರಿಗೆ ಏನೋ ಸ್ವಲ್ಪ ಇಂಜುರಿ ಆಯ್ತು. ಅವ್ರ ಜಾಗದಾಗ ಬೆತಲ್ ಬಂದ. ಬೆತಲ್ ಅಂತ ಪರಿ ಸ್ಕೋರ್ ಬರ್ಲಿಲ್ಲ ಈ ಸೀಸನ್ದಾಗ. ಬೆತಲ್ಗೆ ಏನು ಮಾಡಿಬಿಟ್ರು, ಗಾಡಿ ಖರ್ಚು ಏನು ಕೊಟ್ಟು ಅವನು ಕಳಿಸಿಬಿಟ್ರು ಅವ್ರು ಊರಿಗೆ. ಇನ್ನ ಸಾಲ್ಟ್ ಫಿಟ್ ಹಾಕಾರೋ ಇಲ್ಲೋ ಅನ್ನುವಂಥ ದೊಡ್ಡ ಕ್ವಶನ್ ಮಾರ್ಕ್ ಇತ್ತು. ಎಲ್ಲಾ ಒಂದು ಏನು ಬಲ್ಲ ಮೂಲಗಳ ಹೇಳಕತ್ತಾವು. ಇವತ್ತು ಸಾಲ್ಟ್ ಪಕ್ಕ ಆಡ್ತಾನ ಅನ್ನುವಂಥದ್ದು ಒಂದು ವಿಶ್ವಾಸ ಐತಿ. ಓಪನರ್ ಕೊಹ್ಲಿ ಮತ್ತು ನಮ್ಮ ಸಾಲ್ಟ್ ಶುರು ಮಾಡಿದ್ರಂದ್ರ ವಂಡರ್ ಪಡಿಕಲ್ ಬರ್ತಾರೆ. ಪಡಿಕಲ್ ಶಾಟ್ ಅಂತೂ ನೆಕ್ಸ್ಟ್ ಲೆವೆಲ್. ಈ ಸೀಸನ್ ಅಂತೂ ಬ್ಯಾಟಿಂಗ್ ಬಹಳ ಅದ್ಭುತವಾಗಿ ಬ್ಯಾಟಿಂಗ್ ಅನ್ನ ನಮ್ಮ ಪಡಿಕಲ್ ಸಾಹೇಬ್ರ ಆಡ್ಯಾರ. ಅವ್ರು ಆದ್ಮೇಲೆ ಬರುವಂತ ಪ್ಲೇಯರ್ ನಮ್ಮ ದುರಂದರ ಪಟೇದರ್ ಅಣ್ಣ. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್. ಏನೋ ಹಿಂದಿನ ಮ್ಯಾಚ್ ನೀವು ನೋಡಿರಬಹುದು, ಬಹಳ ಕಷ್ಟದಾಗಿತ್ತು ನಮ್ಮ ಟೀಮ್. ಅಂತ ಒಂದು ಟೀಮ್ ಅನ್ನ 250 ಮಟ್ಟ ತಗೊಂಡು ಹೋಲಕ್ ಅವ್ರದ್ದು ಕಾರಣ ಐತೆ. ಅದ್ರ ಜೊತೆ ಅವ್ರಿಗೆ ಸಾಥ್ ಕೊಟ್ಟಂತದ್ದು ಪಾಂಡ್ಯನು ಬಹಳ ಇಂಪಾರ್ಟೆಂಟ್ ಆಗ್ತಾರ್ರಿ ಹಿಂದಿನ ಮ್ಯಾಚ್ ನಾವು ಲೆಕ್ಕ ಹಾಕಿದ್ರ ಅಂದ್ರ. ಈಗ ಮತ್ತ ಇದಕ್ಕೆ ಬರೋನು ಪಟೇದಾರ್ ಅವರು ಅದಾರ. ಇನ್ನು ಪಟೇದಾರ್ ಆದ್ಮೇಲೆ ನಮ್ಮ ಇನ್ನೊಬ್ರು ಪ್ಲೇಯರ್ ಯಾರಪ್ಪ ಅಂದ್ರೆ ನಾವು ಅವರನ್ನ ನೆನೆಸಲೇಬೇಕು. ಯಾರಪ್ಪ ಅಂದ್ರೆ ವೆಂಕಟೇಶ್ ಅಯ್ಯರ್. ನೀವು ಬೆಂಕಿ
ಇಂಪಾರ್ಟೆಂಟ್ ಮ್ಯಾಚ್ದಾಗು ಭಾಳ ಚಲೋ ಅವರು ಬ್ಯಾಟಿಂಗ್ ಆಡ್ಯಾರ. ಹಿಂದಿನ ಮ್ಯಾಚ್ ನಾವು ಲೆಕ್ಕ ಹಾಕಿದ್ವಿ ಅಂದ್ರೆ ಸ್ಟಾರ್ಟಿಂಗ್ ಏನ ಓಪನರ್ ಆಗಿ ಬಂದಿದ್ರು ಬಹಳ ಚಲೋ ಬ್ಯಾಟಿಂಗ್ ಆಡಿದ್ರು, ಅಂದ್ರೆ ಅದರ ಒಂದು ಪಿಕಪ್ ಅನ್ನ ಮಾಡಿ ಕೊಟ್ಟಿದ್ರು ಅಂದ್ರೆ ಬರುವಂತ ಪ್ಲೇಯರ್ಗಳಿಗೆ. ಇನ್ನು ಸಾಲ್ಟ್ ಬಂದ್ರಂದ್ರ ಇನ್ನು ಅಲ್ಲಿ ಓಪನರ್ ಅವ್ರು ಆಡ್ತಾರ. ಇಲ್ಲಿ ಏನಾಗ್ತಿತ್ತು ಅಂದ್ರ ಪಟೇದಾರ್ ಆದ ಮೇಲೆ ಇವ್ರು ಬರ್ಬೋದು. ಇವ್ರು ಆದ ಮೇಲೆ ನಾವು ಜಿತೇಶ್ ಶರ್ಮಾ ಇರ್ತಾರೆ. ಜಿತೇಶ್ ಶರ್ಮಾ ನೋಡ್ರಿ ಇಡೀ ಸೀಸನ್ ಅಂತ ಪರಿ ಹೇಳ್ಕೊಳ್ಳುವಂತ ಅವ್ರ ಬ್ಯಾಟ್ ಇಂದ ರನ್ ಬಂದಿಲ್ಲ, ಇವತ್ತು ಮಾತ್ರ ಹೊಡಿಲೇಬೇಕು. ಯಾರು ವೆಂಕಿ ಆದ್ಮೇಲೆ ನಮಗ ಜಿತೇಶ್ ಶರ್ಮಾ ಅವರು ಸಿಗ್ತಾರ. ಮತ್ತ ಯಾರು ಅವ್ರು ಆದ್ಮೇಲೆ ಟೀಮ್ ಡೇವಿಡ್ ಅಂತೂ ಬಹಳ ಚಲೋ ಆಡ್ಯಾರ ಈ ಸೀಸನ್ದಾಗ. ಇನ್ನು ಅವ್ರ ಆದ್ಮೇಲೆ ಕುರ್ನಾಲ್ ಪಾಂಡ್ಯ ಅವ್ರಿಗೆ ನೋಡ್ರಿ ಎಲ್ಲಿ ಆಡಿಸ್ತಾರೆ ಯಾವಾಗ ಆಡಿಸ್ತಾರೆ ಹೇಳಕ್ ಬರಂಗಿಲ್ಲ. ಅದು ಬ್ಯಾಟಿಂಗ್ ಆಡೋ ಟೈಮ್ದಾಗ ಗೊತ್ತಾಗೋದು ಆ ಮನುಷ್ಯ ಯಾವಾಗ ಬರ್ತಾನೆ ಯಾವಾಗ ಯಾಕೆ ಬರ್ಲಿ. ಅವ್ರ ಬ್ಯಾಟಿಂಗ್ ಅಂತಂತೂ ನೆಕ್ಸ್ಟ್ ಲೆವೆಲ್ ರನ್ಗಳು ಬರತ್ತಾವ, ಮಸ್ತ್ ಬ್ಯಾಟಿಂಗ್ ಅಂತೂ ಆಡಾಕತ್ತಾರ. ಇನ್ನ ಶಪಡ್ ಇವತ್ತ ಸಾಲ್ಟ್ ಆಡಾಕತ್ತಾರ ಅಂದ್ರ ಶಪಡ್ ಅನ್ನ ಹೊರಗಿಡ್ಬೋದು. ಯಾಕೆ ಹೊರಗಿಡ್ತಾರ ಅಂದ್ರ ಅಲ್ಲಿ ನಮ್ಮ ಇನ್ನೊಬ್ರು ಬೌಲರ್ ಅನ್ನ ತಗೋತಾರ ಡಫಿಗೆ. ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಶಪಡ್ ಅವ್ರಿಗೆ ಕುಂದ್ರಿಸಿ ಬಿಡ್ಲಿ, ಯಾಕಂದ್ರೆ ನಮ್ಮ ಕಡೆ ವೆಂಕಟೇಶ್ ಅಯ್ಯರ್ ಇರ್ತಾರ, ಸಾಲ್ಟ್ ಇರ್ತಾರ, ಟೀಮ್ ಡೇವಿಡ್, ಜಿತೇಶ್ ಶರ್ಮಾ ಹಿಂಗೆ ಪೂರ್ತಿ ಪ್ಯಾಕ್ ಐತೆ ನಮ್ದು ಬ್ಯಾಟಿಂಗ್. ಅಲ್ಲಿ ನಮಗೆ ಸ್ವಲ್ಪ ಬೌಲಿಂಗ್ ಸ್ಟ್ರಾಂಗ್ ಆಗ್ಬೇಕು, ಯಾಕಂದ್ರೆ ಅವ್ರ ಕಡೆ ಬ್ಯಾಟಿಂಗ್ ಮೇನ್ 3 ಪ್ಲೇಯರ್ಗಳನ್ನ ನಾವು ತೆಗಿಬೇಕಾಗ್ತೈತಿ. ಅಲ್ಲಿ ನೋಡ್ರಿ ಡಪ್ಪಿ ಅವರು ಹಿಂದಿನ ಮ್ಯಾಚ್ ನೆಕ್ಸ್ಟ್ ಲೆವೆಲ್ ಹಾಕ್ಯಾರ ಬೌಲಿಂಗ್. ಇನ್ನು ನಾವು ಸ್ಟಾರ್ಟಿಂಗ್ ನಮ್ಮ ಲೀಗ್ ಮ್ಯಾಚ್ ನೋಡಿದ್ರು ಅಲ್ಲಿ 2-3 ವಿಕೆಟ್ ತಕ್ಕೊತ್ತ ಬಂದಾರ ಡಫಿ ಅವರು. ಹ್ಯಾಜಲ್ವುಡ್ ಅವರು ಅಂತೂ ಮಸ್ತ್ ಹಾಕ್ಲಾತಾರ ಅವರು ಬೌಲಿಂಗ್. ಅವ್ರು ನೋಡ್ರಿ ಇನ್ನೊಂದು ಬಹಳ ವಿಶೇಷ ಅಂದ್ರೆ ಹ್ಯಾಜಲ್ವುಡ್ ಅವರು ಯಾವ್ಯಾವ ಫೈನಲ್ ಮ್ಯಾಚ್ ಆಡ್ಯಾರ, IPL ಅಷ್ಟೇ ಅಲ್ಲ, IPL ಹೊರತಾಗಿ ಅವ್ರ ತಂಡ ಆಸ್ಟ್ರೇಲಿಯಾ ಕೂಡ ಎಲ್ಲೆಲ್ಲಿ ಫೈನಲ್ ಮ್ಯಾಚ್ ಆಡ್ಯಾರ, ಇನ್ನೂ ಮಟ್ಟ ಅವರು ಸೋತಿಲ್ಲ. ಹೋದ ಮ್ಯಾಚು ನಾವು ಫೈನಲ್ ಮ್ಯಾಚ್ದಾಗ ಹ್ಯಾಜಲ್ವುಡ್ ಇದ್ರು, ಮತ್ತೆ ನಾವು RCB ಗೆದ್ದಿದ್ವಿ. ಅದು ಅವ್ರದ್ದೊಂದು ಲಕ್. ಅವ್ರು ಎಲ್ಲೆಲ್ಲಿ ಫೈನಲ್ ಮ್ಯಾಚ್ ಆಡ್ಯಾರ ಅಲ್ಲಿ ಅವ್ರು ಸೋತಿಲ್ಲ ಅನ್ನುವಂಥದ್ದು ಏನು ಇತಿಹಾಸ ಹೇಳ್ತತ್ ನಮಗ. ಹ್ಯಾಜಲ್ವುಡ್ ಅವರು ಬೆಂಕಿ ಬೌಲರ್ ಅದಾರ. ಡಫಿ ಇನ್ನು ಮೇನ್ ನಮ್ದು RCB ಬೌಲಿಂಗ್ ಅದ ಮೇನ್ ಪಿಲ್ಲರ್ ಯಾರಂದ್ರ ನಮ್ಮ ಅಣ್ಣ ಭುವನೇಶ್ವರ್ ಕುಮಾರ್ ಅಣ್ಣ. ಬಹಳ ಅದ್ಭುತವಾಗಿ ಏನು ಸ್ವಿಂಗ್, ಏನು ಬೌಲಿಂಗ್, ಏನು ಸ್ಟೈಲ್, ಇಡೀ ಅವನು ಇಡೀ RCB ಒಂದು ಬ್ಯಾರೆ ಲೆವೆಲ್ಗೆ ತಗೊಂಡು ಹೋದಂತ ಪ್ಲೇಯರ್ ಭುವನೇಶ್ವರ್ ಕುಮಾರ್ ಅವರನ್ನ ನಾವು ಮರಿಬಾರ್ದು. ಆ ಒಬ್ಬ ಮೇನ್ ಬೌಲರ್ ಇದ್ದಂದ್ರ ಮುಂದಿನ ಬ್ಯಾಟ್ಮನ್ಸ್ ಸ್ವಚ್ಛಪ್ ಅಂತ ತಿಳ್ಕೊಂಡ್ಬಿಡ್ರಿ. ಗಿಲ್ ಅವರಿಗೆ ಹೋದ ಮ್ಯಾಚ್ ವಿಕೆಟ್ ತೆಗೆದಿದ್ದು ನೋಡ್ರಿ, ಮತ್ತೆ ಎಷ್ಟು ಚಂದ ತೆಗದಾರ ವಿಕೆಟ್. ಹಿಂಗ ಆಡಕತ್ತಿತ್ತ ಪ್ಲೇಯರ್ ಒಳಗ ಬತ್ ಬಾಲ್ ಧನ್ನತ್ ಬೋರ್ಡ್ ತೆಗೆದ್ರು. ಅವರೊಬ್ಬರು ಬಹಳ ಅದ್ಭುತವಾದ ಬೌಲರ್ ನಮಗೆ ಸಿಕ್ಕಾರಂತ ನಾವು ಹೇಳಿದ್ರು ತಪ್ಪಾಗಂಗಿಲ್ಲ. ಇನ್ನ ರಸಿಕ್ ಸ್ಲೋ ಯಾರ್ಕರ್ ಹಾಕ್ಲಾಕತ್ತಾರ, ಅವರ ಒಂದು ಬೌಲಿಂಗಿನೂ ನಮಗೆ ವಿಕೆಟ್ ಸಿಗಲಾಕತ್ತಾವ. ಇನ್ನು ಸುರೇಶ್ ಶರ್ಮಾ ಸ್ವಲ್ಪ ಮ್ಯಾಜಿಕ್ ಮಾಡಬೇಕಾಕೈತಿ ಇವತ್ತಿನ ಮ್ಯಾಚ್ ಅಂತೂ ಫುಲ್ ಥಂಡಿ ಮ್ಯಾಚ್ ಆಗೋದಂತೂ 100% ಸತ್ಯ. ಅದು ಮಾತ್ರ ತಪ್ಸಾಕ್ ಆಗಂಗಿಲ್ಲ. ಆ ಕಡೆನೂ ಬಲಿಷ್ಠ ಟೀಮ್ ಐತಿ, ಯಾಕಂದ್ರೆ ಕ್ವಾಲಿಫೈ ಫಸ್ಟ್ ಮ್ಯಾಚ್ ನಾವು ಸೋತೀವಿ, ಫೈನಲ್ ಗೆಲ್ಲಬೇಕಂತ ಅವ್ರದ್ದು ತಲೆಯಾಗಿರ್ತೈತಿ. ಇಲ್ಲಿ ಮಟ್ಟ ಬಂದೀವಿ, ಕೈಗೆ ಬಂದು ತುತ್ತು ಬಾಯಿಗೆ ಬರ್ಲಿಲ್ಲ ಅಂದ್ರೆ ಹೆಂಗ್ರಿ, ಅದಕ್ಕೆ ಅದನ್ನ ನುಂಗೇ ಬಿಡೋಣ ಅನ್ನುವಂಥದ್ದು ವಿಚಾರ RCB ಐತಿ. RCB ಇವತ್ತಿನ ಫೇವ್ರೆಟ್ ಟೀಮ್, ಯಾಕಂದ್ರೆ ಟೀಮ್ ಆ ಪರಿ ಪ್ಯಾಕ್ ಐತಿ, ಎಲ್ಲೂ ನಮ್ದು ಟೀಮ್ ಗ್ಯಾಪ್ ಇಲ್ಲ. ಸ್ಟಾರ್ಟಿಂಗ್ ನಮ್ದು ಪ್ಲೇಯರ್ ಏನು ಬರ್ತಾರೋ ಓಪನರ್ 6 ಓವರ್ಗಳನ್ನ ಎಲ್ಲೂ ವಿಕೆಟ್ ಅನ್ನ ಕಳ್ಕೊಳ್ಳಾರ್ದೆ ಮಸ್ತ್ ಬ್ಯಾಟಿಂಗ್ ಅನ್ನ ಆಡಬೇಕು. ಒಂದು 9 ಓವರ್ 10 ಓವರ್ ಮಟ್ಟ ನಮ್ದು ಟೀಮ್ ಸೆಟ್ಲ್ ಆಯ್ತು ಅಂತ ತಿಳ್ಕೋರಿ. ಮುಂದೆ ವಿಕೆಟ್ಗಳನ್ನು ತೆಗೆಯೋದು ಬಹಳ ಕಷ್ಟ ಆಗತ್ತ, ಮತ್ತು ನಮ್ಮ ಪ್ಲೇಯರ್ಗಳನ್ನ ತಡೆಯೋದು ಐತಲ್ಲ ಅದು ಬಹಳ ಭಯಂಕರ ಕಷ್ಟ ಆಗತ್ತ. ಆ ಪರಿ ಸ್ಟ್ರಾಂಗ್ ನಮ್ಮ ಟೀಮ್ ಐತಿ. ಇನ್ನು ಗುಜರಾತದ ನಾವು ಹೇಳ್ಬೇಕಂದ್ರೆ ಮೇನ್ ಪವರ್ ಪ್ಲೇದಾಗ 1-2 ವಿಕೆಟ್ ಅವ್ರು ಹೋದು ಓಪನರ್ ಅಂದ್ರೆ ಇಡೀ ಟೀಮ್ ಸ್ವಿಚ್ ತಿಳ್ಕೊಂಬಿಡ್ರಿ ನೀವು. ನೋಡೋಣ ಕ್ವಾಲಿಫೈ 1 ಮಾಡಿದಂಥ ತಪ್ಪ GT ಕ್ಯಾಚ್ ಬಿಡುವಂಥದ್ದಾಗಿರ್ಬೋದು, ಫೀಲ್ಡಿಂಗ್ ಮಿಸ್, ರನ್ ಹೊಡೆಸ್ಕೊಂಡಿದ್ದು, ಆ ಒಂದು ಮಿಸ್ಟೇಕ್ ಅನ್ನ ಮಾಡ್ತಾರೋ ಇಲ್ಲೋ ಅಂತ ಅವ್ರದ್ದು ತಿಳಿಯಾಗಿರ್ತೈತಿ. ನಮ್ಮದೇ ಒಂದೇ ವಿಚಾರ, ಇವತ್ತು ಫೈನಲ್ ಮ್ಯಾಚ್ ಹೊಡಿಬೇಕು, 2ನೇ ಸತಿ ಕಪ್ ಎತ್ತಬೇಕು. ಇವತ್ತಿನ ಮ್ಯಾಚ್ ಸಂಬಂಧ ನಾನು ಕಾಯ್ಲಾಕತ್ತೀನಿ, ನೀವು ಕಾಯ್ಲಾಕತ್ತೀರಿ. ನೋಡೋಣ ಮ್ಯಾಚ್ ಮುಗಿಯಾನ. ಇವತ್ತ ಬೆಂಕಿ ರಿವ್ಯೂ ಜೊತೆ ಮತ್ತೆ ಇವತ್ತು ರಾತ್ರಿ ಬರ್ತೀನಿ ಅಂತ್ರಿ. ನಮಸ್ಕಾರಿ, ಜೈ RCB.